ಮಗ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಂದ್ರೆ ನಿನ್ನ ಲವರ್ ಫ್ರೆಂಡ್ ಅವಳಲ್ಲ, ಅವಳು ನನಗೆ ತುಂಬ ಇಷ್ಟ ಆದ್ಲು ಜಯ ಅಂತ ಹೇಳ್ಬಿಟ್ಟು. ಅವಳು ಭಾಳ ಇಷ್ಟ ಆಗೋಳೆ ಕಣ. ಪ್ಲೀಸ್ ಕಣ, ಅವಳ ನಂಬರ್ ಕೊಡು, ಅವಳ ಹತ್ರ ಮಾತಾಡಿ, ಅವಳ ಹತ್ರ ಮೀಟ್ ಮಾಡಿ. ನನಗೆ ಅವಳು ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ದಯವಿಟ್ಟು ನಾನು ನಾನು ಅವಳ ಹತ್ರ ಮಾತಾಡಬೇಕು. ಪ್ಲೀಸ್ ಕಣ, ನಂಗೆ ತುಂಬ ಇಷ್ಟ ಆಗೋಗ್ಬಿಟ್ಟವಳೆ ಕಣ. ಲೋ, ನೋಡಕ್ ಮಾತ್ರ ಜಯ ಹಂಗೆ ಹುಟ್ಟು ಬಾಯ್ ಬಡ್ಕಿ ಜಯಮ್ಮ. ನನ್ನ ಹುಡ್ಗಿನೂ ಬಾಯ್ ಬಡ್ಕಿನೇ, ನಿನಗೂ ಬಾಯ್ ಬಡ್ಕಿ ಅವಶ್ಯಕತೆ ಐತಾ? ನಮ್ಮ ಹುಡ್ಗಿ ಕತೆ ನೀನು ಕೇಳ್ಬಿಟ್ರೆ ಬಿದ್ದೋಗ್ಬಿಡ್ತೀಯ ನೋಡು ಮಗ. ಅದೆಲ್ಲ ಬೇಡ, ಸುಮ್ಮನಿರು. ಈಗ ಲವ್ ಗಿವ್ ಎಲ್ಲ ಯಾಕೆ ಬೇಕು? ಇವಾಗ ನೋಡು, ನಾನು ನಮ್ಮ ಅಮ್ಮನ ಹತ್ರ ತಗ್ಲಾಕಂಡ್ಲ, ಇಲ್ಲ ನನ್ನ ಲವ್ವರ್ ಹತ್ರ ತಗ್ಲಾಕಂಡ್ಲ, ಎರಡು ಸಾಕಾಗೋಗ್ಬಿಟ್ಟೈತೆ. ಈಗ ನಾನೇನಾದ್ರು ನಮ್ಮ ಅಮ್ಮನ ಮಾತು ಕೇಳಕ್ಕೆ ಹೋದ್ರೆ ಇವಳು ಸುಮ್ಮನೆ ಬಿಡ್ತಾಳ, ಟಿವಿನ ಕೂತ್ಕೊಂಡು ಲಬ 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 ಬಾಯ್ ಬಡ್ಕೊಬಿಡ್ತಾಳೆ. ನೋಡು, ಈ ಲವ್ ಗಿವ್ ಎಲ್ಲ ಬೇಡ, ಸುಮ್ಮನೆ ಇರು. ಇಲ್ಲ ಕಣ, ನನಗೆ ಬೇಕೇ ಬೇಕು. ಆ ಜಯನ್ನ ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಗೋಗ್ಬಿಟ್ಟೈತೆ. ಅವಳು ಇಲ್ಲ ಅಂದರೆ ನಾನು ಇರೋದೇ ಇಲ್ವೇನೋ ಅಂತ ಅನ್ನಿಸ್ತೈತೆ. ನಂಗೆ ಅವಳಂದ್ರೆ ತುಂಬ ಇಷ್ಟ ಆಗ್ಬಿಟ್ಟವಳೆ ಕಣ. ಪ್ಲೀಸ್ ಕಣ, ಪ್ಲೀಸ್ ಕಣ, ಪ್ಲೀಸ್ ಕಣ, ಅವಳ ನಂಬರ್ ಕೊಡು ಸಾಕು. ನೀ ಹತ್ರ ಇರಬೇಕು ಅಲ್ವಾ? ಐತೆ ತಾನೆ, ಅವಳ ನಂಬರ್ ಕೊಡು, ನಾನು ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಲ್ಲ ಅಂತ ಅನ್ಬೇಡ. ಪ್ಲೀಸ್ ಪ್ಲೀಸ್, ಇಲ್ಲ ಅಂತ ಅನ್ಬೇಡ ಕಣ. ಹಾಳಾಗೋಗು, ನಾನು ಕೊಟ್ಟೆ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ. ಆಮೇಲೆ ನನ್ನ ಮೇಲೆ ಹೇಳಿ ಇನ್ನೊಂದೇನೋ ಆಗಿ ಅದೆಲ್ಲ ಬೇಕಾ? ನೋಡು, ನಾನು ಸುಮ್ಮನೆ ಇದು ಮಾಡ್ತೀನಿ, ನನಗೆ ಸುಮ್ಮನೆ ರೈಸ್ ಮಾಡಿಸ್ಬೇಡ. ಕೊಟ್ಟಿರ್ತೀನಿ, ನನ್ನ ಹೆಸರು ಮಾತ್ರ ಹೇಳ್ಬೇಡ, ಸರಿನಾ? ಸರಿ ಸರಿ ಆಯಿತು. ಅವಳನ್ನ ಹೆಂಗನ ಮಾಡಿ ನಾನು ಹಂಗೆ ಬುಟ್ಟಿಗೆ ಹಾಕತ್ತೀನಿ, ಫೋನ್ ಕಾಲಾಗೆ ಬುಟ್ಟಿಗೆ ಹಾಕತ್ತೀನಿ. ನನಗೆ ಗೊತ್ತು ಬೆಂಗಳೂರಾಗೆ ಎಷ್ಟು ಜನ ನೋಡಿಲ್ಲ ನಾನು. ನಮ್ಮಮ್ಮ ಬೇರೆ ಅರ್ಜೆಂಟಾಗಿ ಮದುವೆ ಆಗ್ಬಿಡ್ಬೇಕು ನೀನು, ಮದುವೆ ಆದಮೇಲೆ ನೀನು ಬೆಂಗಳೂರಿಂದ ಮನೆಗೆ ಬರ್ಬೋದು, ಅಲ್ಲಿ ತನಕ ಇಲ್ಲಿಗೆ ಬರೋಂಗೆ ಇಲ್ಲ ನೀನು ಅಂತ ಇಷ್ಟುದ್ದ ಹೇಳ್ತಾ ಇತ್ತು ನಮ್ಮಮ್ಮ. ಅದೆಲ್ಲ ನನಗೆ ಯಾಕೆ ಬೇಕು ಹೇಳು? ಅದಕ್ಕೆ ಈಗ ನಾನು ಒಂದೇ ಸಲನೇ ನೀಟಾಗೆ ಹೆಂಗೋ 7ನೇ ಮದುವೆ ಮಾಡ್ಕೊಬಿಟ್ರೆ ನಿಮ್ಮದೇ ಊರಾಗಿರ್ಬೋದಲ್ವಾ? ಅದಕ್ಕೆ ನಂಬರ್ ಕೊಡು. ಸರಿ, ನಿನ್ನ ಕರ್ಮ ತಗ, ನನಗೇನಂತೆ. ಹ್ಞೂ ಲೇ, ಹೋಗೆ ಪದ್ದು, ನನಗಂತೂ ಯಾಕೋ ಚೆನ್ನಾಗಿರೋ ಹುಡುಗನೇ ಸಿಗಲಿಲ್ಲ. ಅಲ್ಲ ಬಂದಿರೋರು ಎಲ್ಲರೂ ಬೆಂಗಳೂರಾಗ ಯಾರು ಇರಿಸ್ಕೊಳ್ಳಲ್ಲ, ಎಲ್ಲ ಊರಾಗಿರಿಸ್ಕತ್ತೀನಿ ಅಂತಲೇ ಹೇಳ್ತಾವ್ರೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕಣೆ. ನನಗಂತೂ ಬೆಂಗಳೂರಾಗಿರಬೇಕು, ಚೆನ್ನಾಗಿರಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ತುಂಬ ಆಸೆ ಐತೆ. ಆದರೆ ಏನು ಮಾಡೋಣ, ನಮ್ಮ ಟೈಮೇ ಸರಿ ಇಲ್ಲ ನೋಡು. ನನಗೆ ಯಾಕೋ ಹುಡುಗ ಇಷ್ಟನೇ ಆಗಲಿಲ್ಲ. ನಮ್ಮಮ್ಮಗೆ ಬಂದು ಹೇಳ್ತೀಯಾ, ಆಂಟಿ ಬಿಡಿ ಆಂಟಿ, ಬೇರೆ ಹುಡುಗನ ನೋಡಿದ್ರಾಯ್ತು ಅಂತ ಹೇಳಿ. ಲೇ, ನಿಮ್ಗೇನೆ ಬಂದೈತೆ ದೊಡ್ಡ ರೋಗ? ನೋಡಿದ್ರೆ ಲವ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಆರಾಮಾಗಿ ಮದುವೆ ಮಾಡ್ಕೊಂತೀನಿ ಅಂತನೂ ಒಪ್ಕೊಂಡು ಈಗ ಆ ಹುಡುಗ ಚೆನ್ನಾಗಿಲ್ಲ, ಈ ಹುಡುಗ ಚೆನ್ನಾಗಿಲ್ಲ ಅಂತ 50 ಜನ ಹುಡುಗರನ್ನ ರಿಜೆಕ್ಟ್ ಮಾಡ್ಕೊಂಡು ಕುಂತಿದ್ಯಾ? ಹಾಂ, ಈಗ ಇದೆಲ್ಲ ಬೇಕಾ ನಿನಗೆ? ನೋಡು, ಈಗಿನ ಕಾಲದಾಗ ಒಳ್ಳೆಯರು ಅಂತ ಯಾರು ಸಿಗ್ತಾರೆ? ನಾನಂತೂ ಲವ್ ಮಾಡ್ತಾ ಇದ್ದೀನಿ, ಲವ್ವರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಿನಗೇನು ಇಂಥವೇ ಬೇಕು ಅಂತ ಕೂತ್ಕೊಂಡ್ರೆ ಅಂಥ ಹುಡುಗರೆಲ್ಲ ಈಗಿನ ಕಾಲದಾಗ ಸಿಗಲ್ಲಮ್ಮ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಯಾವನ್ ಸಿಕ್ಕಿದ್ರೆ ಅವನ್ನೇನೆ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂತಾರೆ ನಾನು ತಾನೇ ಏನು ಮಾಡಲಿ? ಆಯಿತು, ಆಂಟಿ ಹತ್ರ ನಾನು ಮಾತಾಡ್ತೀನಿ. ಸರಿ ಕಣೆ, ಆಯಿತು, ಥ್ಯಾಂಕ್ಸ್ ಕಣೆ. ಸರಿ ಸರಿ ಆಯಿತು. ನೋಡು, ನಮ್ಮ ಹುಡುಗನ್ನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ, ಸರಿನಾ? ಅವನ ಹತ್ರ ಮೀಟ್ ಮಾಡಿಬಿಟ್ಟು ನಮ್ಮ ಮದುವೆ ವಿಚಾರ ಮಾತಾಡು ಅಂತ ಕೂತ್ಕೊಂಡು ಹೇಳ್ಬೇಕು ಅವನಿಗೆ. ಅಲ್ಲಿ ತನಕ ಅವ್ನು ಮಾತಾಡಲ್ಲ ಅವ್ರ ಅಮ್ಮನ ಹತ್ರ. ಸರಿ, ಇಲ್ಲಿ ತನಕ ಬಂದಿದೆಯಲ್ಲ ಸಾಕು, ನಾನು ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಆಮೇಲೆ ಅವನು ಏನು ಹೇಳ್ದ ಅಂತ ಹೇಳ್ತೀನಿ. ಸರಿ ಸರಿ ಕಣಮ್ಮ, ಲವ್ವರ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಯಾರಿಗೆ ತಾನೇ ನಾವು ನೆನಪಿರ್ತೀವಿ ಹೇಳು? ನಾವಂತೂ ಯಾರಿಗೂ ನೆನಪಿರಲ್ಲ ಅಲ್ವಾ? ಸರಿ ಸರಿ, ಹೋಗಮ್ಮ ಹೋಗು. ಬಿಡು ಬಿಡು, ಆಡ್ಕತ್ತಾ ಇದೆಯಲ್ವಾ, ಇರಲಿ ಇರು. ಜಯುಂಗೆ ಫೋನ್ ಮಾಡೋಣ, ಏನಾದರೂ ಹೇಳ್ತಾಳ ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಫೋನ್ ಮಾಡಿ ನೋಡೋಣ. ಜಾಸ್ತಿ ಏನಾರ ಬೈದ್ಲು ಅಂದರೆ ಆಮೇಲೆ ಯೋಚನೆ ಮಾಡೋಣ. ಅವಳನ್ನ ಹೆಂಗಾದ್ರೂ ಮಾಡಿ ಲವ್ವಾಗಿ ಬೀಳಿಸ್ಲೇಬೇಕು. ಬೀಳಿಸ್ತೀನಿ ಇರು. ಹಾಂ, ರಿಂಗ್ ಆಗ್ತೈತೆ. ಹಲೋ, ಯಾರು? ಹಲೋ ಹಲೋ, ಹಾಂ ಹೇಳಿ, ಕೇಳಿಸ್ತಾ ಇದೆ. ಯಾರು? ಹಲೋ, ಜಯ ಅವರಲ್ವಾ? ಹಾಂ, ಜಯನೇ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ನಾನು. ನೀವು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇವನು ಈ ಥರ ಮಾತಾಡ್ತಿದ್ದಾನೆ, ಇವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಗ್ಬಿಟ್ಟಿದೆ. ಯಾರ ಮೇಲೆ? ನಿಮ್ಮ ಮೇಲೆ. ಏನೋ ನನ್ನ ಮೇಲೆ ಲವ್ವಾ? ಏಯ್, ನೀನು ಯಾರು ಅಂತಲೇ ಗೊತ್ತಿಲ್ಲ, ಲವ್ ಅಂತೆ ಲವ್. ಮಡಗು ಫೋನ್ನ, ಮಾಡಕ್ಕೇನು ಕ್ಯಾಮೆ ಇಲ್ವಾ? ಚಿನ್ನ ಫೋನ್ ಕಟ್ ಮಾಡ್ಬೇಡ. ನೀನು ಮಾತಾಡ್ತಾ ಇದ್ರು, ನನಗಂತೂ ಬೈತಾ ಇದ್ರು ಮುತ್ತು ಉದ್ರದಂಗಿರ್ತವೆ. ಪ್ಲೀಸ್ ಜಯ, ನೀನಂದರೆ ನನಗೆ ತುಂಬ ಇಷ್ಟ, ನೀನಂದರೆ ಪ್ರಾಣ ನನಗೆ. ನೀನು ನೋಡಿದ ತಕ್ಷಣ ನಾನು ಕಳೆದೋಗ್ಬಿಟ್ಟೆ. ನಿನ್ನಂಥ ಫಿಗರ್ನ, ನಿನ್ನಂಥ ಬ್ಯೂಟಿನ ನಾನಂತೂ ನೋಡೇ ಇಲ್ಲ. ಎಂಥ ಒಳ್ಳೆ ಬ್ಯೂಟಿ ಗೊತ್ತಾ ನೀನು? ಸೂಪರ್ ಬ್ಯೂಟಿ ನೀನಂತೂ. ಒಂಥರ ಐಶ್ವರ್ಯ ರೈ ಥರ. ನನಗಂತೂ ಯಾರ್ಯಾರ ಕಣ್ಣಿಗೆ ಹೆಂಗೆ ಕಾಣಿಸ್ತೀಯ ನನಗೆ ಅದೆಲ್ಲ ಗೊತ್ತಿಲ್ಲ. ನನಗಂತೂ ನೀನೇ ಐಶ್ವರ್ಯ ರೈ. ನೀನಂತೂ ತುಂಬ ಚೆನ್ನಾಗಿದೆಯಾ. ನೀನು ನೋಡಿ ನಾನು ಕಳೆದೋಗ್ಬಿಟ್ಟಿದ್ದೀನಿ. ನೋಡು, ನೀನಂದರೆ ನನಗೆ ತುಂಬ ಇಷ್ಟ. ಪ್ಲೀಸ್ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊ. ಡೈರೆಕ್ಟಾಗಿ ಬಂದು ಇರಬೇಕು ಅಂತ ಆಸೆ, ಆದರೆ ಎಲ್ಲಿ ಕಪಾಳು ಕೊಳೆದ್ಬಿಡ್ತೀವೋ ಅಂತ ಭಯಕ್ಕೆ ನಾನಂತೂ ನಿನಗೇನೂ ಹೇಳಿಲ್ಲ. ನೋಡು ಪ್ಲೀಸ್, ನಾನು ಯಾರು ಅಂತ ನಿನಗೆ ಗೊತ್ತು, ಹೇಳ್ತೀನಿ. ನೀನು ನನ್ನ ಲವ್ ಮಾಡ್ತೀಯ ಇಲ್ವಾ ಅಂತ ಹೇಳು. ನಾನಂತೂ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಪ್ಲೀಸ್. ಅಯ್ಯೋ, ನೀವು ಫಸ್ಟ್ ಯಾರು ಅಂತ ಹೇಳಿ. ಯಾರಿದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೀವು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ನಾನು ಆ ಥರ ಹುಡುಗಿ ಅಲ್ಲ. ನಮ್ಮನೆಗೆ ಆ ಥರ ಎಲ್ಲ ಬೆಳೆಸಿಲ್ಲ. ಹೆಣ್ಮಕ್ಳು ಒಂದೇ ಸ್ವಲ್ಪ ಭಯವಾಗಿ ಬೆಳೆಸವ್ರೆ. ಲವ್ ಗಿವ್ ಅಂತೆಲ್ಲ ಹೋಗೋಕ್ಕಾಗಲ್ಲ. ಅಷ್ಟು ಅಲ್ಲದೆ ನೀನು ನನಗೆ ಗಂಡು ನೋಡ್ತಾವ್ರೆ. ನನ್ನ ಮದುವೆ ಆಗೋಕ್ಕೆಲ್ಲನೂ ಮನೆಗೆ ರೆಡಿ ಮಾಡ್ತಾವ್ರೆ. ನೀವು ಇವಾಗ ನನಗೆ ತಲೆ ತಿನ್ಬೇಡಿ ಲವ್ ಗಿವ್ ಅಂತ ಹೇಳ್ಬಿಟ್ಟು. ಪ್ಲೀಸ್.
ಜಯ ಅವರೇ, ಪ್ಲೀಸ್ ಜಯ ಅವರೇ, ನೀವಂದ್ರೆ ನನಗೆ ತುಂಬ ಇಷ್ಟ. ಈ ಥರ ಎಲ್ಲ ಮಾತಾಡಬೇಡಿ. ಅದೇ ಮೊನ್ನೆ ನಿಮ್ಮ ಫ್ರೆಂಡ್ ಪದ್ದು ಲವರ್ ಜೊತೆ ಬಂದಿದ್ನಲ್ಲ, ಅವನೇ ನಾನು. ಹೋ, ನೀವಾ? ಹಾಂ, ನಾನೇನೆ. ನಿಮ್ಮನ್ನು ನೋಡಿ ಕಳ್ದೋಗ್ಬಿಟ್ಟೆ. ಏನ್ರಿ ಅದು ನಿಮ್ಮ ನಗು? ನೀವು ನಗ್ತಾ ಇದ್ರೆ ಮುತ್ತು ಮುತ್ತುದಿರ್ತಾ ಇರ್ತೈತೆ ಬಿಡಿ. ನಿಮ್ಮ ಸ್ಮೈಲು, ಆ ಕ್ಯೂಟ್ ಕ್ಯೂಟ್ ಕನ್ನಡಕ, ಆ ನಿಮ್ಮ ಹೇರ್ ಸ್ಟೈಲು, ಅಬ್ಬಬ್ಬಬ್ಬಬ್ಬಾ ರೀ, ನಾನು ಬೆಂಗಳೂರಾಗೂ ನೋಡಿಲ್ಲ ಬಿಡಿ ನಿಮ್ಮಂಥ ಹುಡುಗಿನ. ಏ ಸುಮ್ಮನೆ ಹೊಗಳ್ಬೇಡಿ ನೀವು, ಸುಮ್ಮನೆ ನೆನೆಯಾ. ನಾನು ಯಾಕೆ ಹೊಗಳ್ಳಿ? ತುಂಬ 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 ಕ್ಯೂಟಾಗಿ ತುಂಬ ಚೆನ್ನಾಗಿದ್ದೀರಾ ನೀವಂತೂ. ನನಗಂತೂ ನೀವು ತುಂಬ ಇಷ್ಟ ಆಗೋಗ್ಬಿಟ್ರಿ. ಪ್ಲೀಸ್ ಅದಕ್ಕೆ ನೆನೆಯ ಒಂದ್ಸಲ ಡೈರೆಕ್ಟಾಗಿ ಸಿಕ್ಬಿಟ್ಟು ಮಾತಾಡೋಣ ಸರಿನಾ? ನಾನು ಬೆಂಗಳೂರಾಗ ಕೆಲಸ ಮಾಡ್ತಾ ಇರೋದು. ನೋಡೋಣ, ನನಗೂ ಟೈಮ್ ಸಿಗೋಕ್ಕಿಲ್ಲ. ನೀವು ನಾಳೆ ಸಿಕ್ಕರೆ ನಾವು ಇಬ್ಬರು ಮಾತಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಪ್ಲೀಸ್. ಅಯ್ಯೋ, ಹಂಗೆಲ್ಲ ಇದ್ದಕ್ಕಿದ್ದಂಗೆ ನೀನು ಸಡನ್ನಾಗೆ ಲವ್ ಗಿವ್ ಅಂದ್ಬಿಟ್ರೆ ನನಗೆ ಭಯ ಆಗೋಗ್ಬಿಡ್ತೈತೆ. ಈ ಲವ್ ಗಿವ್ ಅವೆಲ್ಲನೂ ನನ್ನ ಮನೆಗೆ ಒಪ್ಕೊಳ್ಳಲ್ಲ ಅಂತ ಅನ್ನಿಸ್ತೈತೆ ನೋಡಿ. ಇದೆಲ್ಲ ಬೇಡ ನೋಡಿ. ಇಡೀ ಬೆಂಗಳೂರಾಗೆ ನಿಮ್ಮಂಥ ಫಿಗರ್ ಇಲ್ಲ ನೋಡಿ. ನನಗದೇನೋ ಗೊತ್ತಿಲ್ಲ, ನನಗಂತೂ ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿ ನಾನು ನೋಡೇ ಇಲ್ಲ. ನಾನು ಅದಕ್ಕೆ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಮದುವೆ ಅಂತಾದರೆ ನಿಮ್ಮನ್ನೇ ಆಗೋದು. ನೋಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೋಸ್ಕರ ಪ್ರಾಣನೇ ತ್ಯಾಗ ಮಾಡ್ಬಿಡ್ತೀನಿ ನಾನು. ಪ್ಲೀಸ್, ನೀವು ಇಲ್ಲಾಂದರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ. ಪ್ಲೀಸ್ ಜಯ ಅವರೇ. ಅಯ್ಯೋ, ಆ ಥರ ಎಲ್ಲ ಮಾತಾಡಬೇಡಿ. ನೀವು ಬದುಕಲ್ಲ ಅದು ಇದು ಅಂತೇಳಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಮಾತಾಡಿ ಯೋಚನೆ ಮಾಡಿ ಆಮೇಲೆ ನಿಮ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಅಲ್ಲ, ನನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದೀರಾ ಅಂತ ಒಂದು ಹತ್ರ ಖುಷಿ ಆಗ್ತೈತೆ, ಒಂದು ಹತ್ರ ಭಯನೂ ಆಗ್ತೈತೆ. ಏನಪ್ಪ ಈ ಥರ ಆದರೆ ಹೆಂಗಪ್ಪ ಅಂತ ಹೇಳಿ ಸ್ವಲ್ಪ ಭಯನೂ ಐತೆ. ನೋಡೋಣ, ನಾನು ನಿಮಗೆ ಆಮೇಲಿಂದ ಎಲ್ಲ ವಿಷಯನೂ ಹೇಳ್ತೀನಿ. ಈಗ ಸದ್ಯಕ್ಕೆ ನಂಗೆ ಸ್ವಲ್ಪ ಕೆಲಸ ಐತೆ. ನಂಗೆ ಸ್ವಲ್ಪ ಟೈಮ್ ಬೇಕು. ನಿಧಾನಕ್ಕೆ ಫೋನ್ ಮಾಡ್ತೀನಿ. ಹಾಂ, ಸರಿ ಸರಿ ಆಯಿತು. ನಿಧಾನಕ್ಕೆ ಫೋನ್ ಮಾಡಿ, ಓಕೆನಾ? ನೋಡಿ, ಆದರೆ ಐ ಲವ್ ಯು ಸೋ ಮಚ್. ನಿಮ್ಮನ್ನು ಬಿಟ್ಟರೆ ನಾನು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ, ನೋಡೋದು ಇಲ್ಲ. ಮದುವೆ ಅಂತಾದರೆ ನಿಮ್ಮನ್ನೇ ಆಗ್ತೀನಿ. ಮದುವೆ ಆಗಲಿಲ್ಲ ಅಂದರೆ ನಾನು ದೇವದಾಸ್ ಥರ ಆಗೋಗ್ಬಿಟ್ಟು ಇಲ್ಲ ನಾನು ಬೀದಿ ಅಲ್ದು ಬಿಡ್ತೀನಿ. ಬಿಟ್ಟರೆ ನಿಮ್ಮನ್ನು ಮಾತ್ರ ನಾನಂತೂ ಬಿಟ್ಕೊಡೋ ಮಾತೇ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು ಏನು ಎದುರು ಹಾಕೊಂಡ್ರೂ ಪರವಾಗಿಲ್ಲ. ನಾನಂತೂ ನಿಮಗೆ ನೆನೆಯ ತಾಳಿ ಕಟ್ಟೋದು, ನಿಮ್ಮ ಜೊತೆ ನೆನೆಯ ಬರೋದು. ಯೋಚನೆ ಮಾಡ್ಬಿಟ್ಟು ನನಗೆ ಫೋನ್ ಮಾಡಿ ಸರಿನಾ? ಹಾಂ ಹಾಂ, ಖಂಡಿತ. ನನಗೊಂದು ಒಂದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ. ನಿಮ್ಮನ್ನು ನೋಡಿದ್ದೀನಿ ಅಷ್ಟೇ, ನಿಮ್ಮ ಬಗ್ಗೆ ತಿಳ್ಕೊಂಡಿಲ್ಲ ಅಲ್ವಾ? ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಸರಿ. ಪದ್ದು ಪದ್ದು ಪದ್ದು. ಓ ಬಾರೆ ಜಯ, ಬಾ. ಏನೇ ಇಷ್ಟು ಖುಷಿಯಾಗಿ ಬಂದ್ಬಿಟ್ಟಿದ್ಯಾ? ಬಾ ಕೂತ್ಕ ಬಾ. ಮನೆಗೆ ಯಾರು ಇಲ್ವಾ? ನಮ್ಮ ಅಮ್ಮ ಹೊಲ್ದತ್ರ ಹೋಗೈತಿ, ಇನ್ನೂ ಬಂದಿಲ್ಲ. ನಾನು ಎಲ್ಲ ಕೆಲಸ ಮುಗಿತು, ಸುಮ್ಮನೆ ಕೂತಿದ್ದೀನಿ. ಬಾ ಕೂತ್ಕ ಬಾ. ಲೇ ಪದ್ದು, ನಿನ್ನ ಹತ್ರ ಒಂದು ವಿಷಯ ಹೇಳೋಣ ಅಂತ ಬಂದೆ. ಏನ್ ವಿಷಯ ಹೇಳೆ? ಅದೇನೆ ನಿಮ್ಮ ಹುಡುಗ ಸಿದ್ದು ಜೊತೆ ಫ್ರೆಂಡು ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಬಂದಿದ್ನಲ್ಲ, ನೆನ್ಪೈತಾ? ಮೊನ್ನೆ ಕೆರೆ ಹತ್ರ ನೆನ್ಪೈತೆ ಹೇಳು. ಅವನನ್ನು ಫೋನ್ ಮಾಡಿದ್ದ ಕಣೆ. ಫೋನ್ ಮಾಡ್ಬಿಟ್ಟು ನೀನು ಅಂದರೆ ನಂಗೆ ತುಂಬ ಇಷ್ಟ, ಲವ್ ಅಟ್ ಫಸ್ಟ್ ಸೈಟ್ ಆಗೋಗ್ಬಿಟ್ಟೈತೆ, ನೀನು ನನಗೆ ಭಾಳ ಇಷ್ಟ ಆಗೋಗ್ಬಿಟ್ಟಿದ್ಯಾ, ಐ ಲವ್ ಯು ಸೋ ಮಚ್, ನಿನ್ನ ಬಿಟ್ಟಿರೋಕ್ಕಾಗಕ್ಕಿಲ್ಲ, ಮದುವೆ ಆದರೆ ನಿನ್ನೆ ಆಗೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟ ಕಣೆ. ಅಲ್ಲ, ಒಂದ್ಸಲ ನೋಡಿದ ತಕ್ಷಣ ಏನಿ ಅದು ಹೆಂಗ್ ಲವ್ ಆಗೋಗ್ಬಿಡ್ತದಂತ ಅವನಿಗೆ? ಅದೇನೋ ಗೊತ್ತಿಲ್ಲ, ನೀನು ಅಂದರೆ ನಂಗೆ ತುಂಬ ಇಷ್ಟ, ಹಂಗೆ ಹಿಂಗೆ ಅಂತ ಹೇಳ್ದ. ನಾನು ಅದಕ್ಕೆ ಟೇಮ್ ಬೇಕು, ನನಗೆ ಟೇಮು ಇವಾಗ ಸಡನ್ನಾಗಿ ಹೇಳಕ್ಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಕಣೆ. ಲೇ, ನೋಡಿದ್ರೆ ಹುಡುಗ ಒಳ್ಳೇನು ಅನ್ನಿಸ್ತದೆ, ಬೆಂಗಳೂರ ಕೆಲಸ ಎಲ್ಲ ಮಾಡ್ತಾವನೆ ಕಣೆ. ಆದ್ರೆ ಇಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಸುಮ್ಕೇನಿಯ ಮದುವೆ ಮಾಡ್ಕೊಳಕ್ ಆಯ್ತದೇನೆ? ನೀನೇ ಯೋಚನೆ ಮಾಡು. ಸುಮ್ಕೇನಿಯ ತಾಳಿ ಕಟ್ಟಿಸ್ಕೊಂಡು ಮದುವೆ ಮಾಡ್ಕೊಂಡು ಇದು ಮಾಡ್ಕೊಳಕ್ ಆಯ್ತದ? ನಿಮ್ಮ ಮನೆಗೆ ಬೇರೆ ಗಂಡು ಹುಡುಕ್ತಾವ್ರ ನಿನಗೆ. ಈಗ ಲವ್ ಪವು ಅಂತ ಹೋಗಿ ಅವ್ನ ಅರ್ಥ ಮಾಡ್ಕೊಂಡು ಎಲ್ಲ ಮಾಡ್ಕೊಳಕ್ಕೆ ವರ್ಷ ಬೇಕು. ಆ ವರ್ಷ ಟೈಮ್ ಐತೆ ನಿಂತಾಗೆ. ಯೋಚನೆ ಮಾಡು. ಸುಮ್ಮನೆ ನಿನ್ನೆ ನಿಮ್ಮ ಮನೆಗೆ ತೋರಿಸ್ತವ್ರನ್ನೇ ಮದುವೆ ಮಾಡ್ಕ. ಯಾಕೆ ಬೇಕು? ಹಂಗಲ್ಲ ಕಣೆ, ತುಂಬ ಚೆನ್ನಾಗವ್ ನೋಡಕ್ಕೂ ಒಂಥರ ಸ್ಟ್ಯಾಂಡರ್ಡ್ ಆಗವನೆ, ಚೆನ್ನಾಗವನೆ. ನನಗೂ ತುಂಬ ಇಷ್ಟ ಆದ ನೋಡಿದ ತಕ್ಷಣ ಏನಿಯ. ಆದರೆ ನಾನೇನು ಮಾತಾಡಿ ಕೇಳಕ್ಕೆ ಹೋಗಲಿಲ್ಲ. ನಿನ್ಗೆ ಏನು ಅನ್ನಿಸ್ತದೆ ನಿನಗೆ? ನನಗೇನೋ ಜಯ ಬ್ಯಾಡ ಅನ್ನಿಸ್ತದ ಕಣೆ ಜಯಮ್ಮ. ಬ್ಯಾಡ ಕಣೆ, ಸುಮ್ಮನೆ ಇದ್ಬಿಡು. ಲವ್ವಾಗೆ ಅರ್ಥ ಮಾಡ್ಕೊಳ್ಳೋದು ಭಾಳ ಐತೆ. ನಾವು ನೋಡ್ರೆ ಅಷ್ಟೊಂದು ವರ್ಷ ಲವ್ ಮಾಡೇ ನಮ್ಗೆ ಅರ್ಥ ಆಗಕ್ಕಿಲ್ಲ. ಅಂತಂದ್ರೆ ನಿಂಗೆಲ್ಲ ಯಾಕೆ ಬೇಕು ಅಂತ ನೀನು ಸುಮ್ಮನೆ ಇದ್ಬಿಡು, ಬ್ಯಾಡ ಪ್ಲೀಸ್ ಕಣೆ. ಹಂಗನ್ ಬ್ಯಾಡ್ವೆ. ನಾನಮ್ಮ ನನ್ನ ಮನ್ಸಾಗ ಏನೈತೆ ಅದನ್ನ ಹೇಳ್ತಾ ಇದ್ದೀನಿ. ಲವ್ ಅಂದರೆ ಸುಮ್ಮನೆ ಎಲ್ಲ ಮನೆಗೆ ಒಪ್ಪಿಸ್ಬೇಕು, ಮಾಡಬೇಕು, ಇಲ್ಲಾಂದರೆ ಮನೆ ಬಿಟ್ಟು ಹೋಗೋಕೆ ರೆಡಿಯಾಗಿರಬೇಕು. ಅದೆಲ್ಲ ಭಾಳ ಕಷ್ಟ ಆಯ್ತದೆ. ಹಂಗಂತೀಯ? ಬಿಡು, ನೋಡೋಣ. ಮತ್ತೆ ಅವ್ನಿಗೆ ಏನಾರ ಒಂದು ಹೇಳ್ತೀನಿ. ಸುಮ್ಮನೆ ತಲೆ ತಿಂತಾವನೆ. ಏನಾರ ಹೇಳಿ ಸುಮ್ಮನಾಗು. ಅಲ್ಲೋಡು, ಅವ್ನಿಗೆ ಒಂದೇ ದಿನಕ್ಕೆ ಲವ್ ಆಯ್ತಂತೆ. ಲವ್ ಅವ್ನ ಮಕ್ಕ ಮುಚ್ಚ.